ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 23/3/2026ಕ್ಕೆ ನಡೀತಕ್ಕಂಥ SSLC ವಿಜ್ಞಾನ ವಾರ್ಷಿಕ ಪರೀಕ್ಷೆಗಾಗಿ ಇಲ್ಲಿ ಶುವರ್ ಶಾರ್ಟ್ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಆಲ್ರೆಡಿ 40 ಅಂಕ ಕೊಡ್ತಾ ಇದ್ದೀವಿ, 80 ಅಂಕ ಕೊಡ್ತಾ ಇದ್ದೀವಿ. ಸೊ ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ ಅಷ್ಟು ಮೆಂಟಲಿ ಇರೋದಿಲ್ಲ, ಓಕೆನಾ, ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ, ಮಿನಿಮಮ್ ಅಷ್ಟೇ ಬೇಕು ಅಂತ ಹೇಳ್ತಾರೆ. ಸೊ ಹೀಗಾಗಿ ಕೆಲವೊಂದು ಇಷ್ಟರಲ್ಲಿ ಅಂಕಗಳನ್ನು ಸಹಿತ ಬರೆದಿದ್ದೀವಿ. ಎಷ್ಟೆಷ್ಟು ಅಂಕದ ಬರ್ತವೆ ಅಷ್ಟಷ್ಟು ನಿಮಗೆ ಎಷ್ಟು ನೀಗ್ತದಲ್ಲ, ನಿಮ್ಮ ಸಾಮರ್ಥ್ಯ ಎಷ್ಟಿದೆಯಲ್ಲ ಅಷ್ಟನ್ನು ನೀವು ಪ್ರಿಪೇರ್ ಮಾಡಿಕೊಡ್ರಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋದಿರಿ. ಇದೇ ಥರನಾಗಿರ್ತಕ್ಕಂಥ ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಾಸಿಂಗ್ ಪ್ಯಾಕೇಜ್ ಎಲ್ಲವೂ ಇದ್ದಾವೆ. ಸೊ ಪ್ರಾಕ್ಟೀಸ್ ಮಾಡಿ. ಎಸ್, ಫಸ್ಟ್ ಒನ್, ಒಟ್ಟಾರೆ 4ರಲ್ಲಿ ಒಂದು ಡಯಾಗ್ರಾಮ್ ಅಂತೂ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಕೆಮಿಸ್ಟ್ರಿಯಲ್ಲಿ ನೀರಿನ ವಿದ್ಯುತ್ ವಿಭಜನೆ, ಸಾರರಿಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ, ಆಮೇಲೆ ಲೋಹದ ಮೇಲೆ ಹಬೆಯ ವರ್ತನೆ, ತಾಮ್ರದ ಶುದ್ಧೀಕರಣ. 4ರಲ್ಲಿ ಒಂದಂತೂ ಡಯಾಗ್ರಾಮ್ ಆಗಿ ಫಿಕ್ಸ್ ಆಗಿ ಬರ್ತದೆ. ಸೊ ಚೆನ್ನಾಗಿ ಅದನ್ನು ಕಲ್ಕೊಂಡು 4 ಅಂಕ ಗಳಿಸಿ. ಮಾನವನ ಮೆದುಳು ಅಥವಾ ಹೃದಯದ ಚಿತ್ರ ಅಂತ ಕೇಳಿದ್ದಾರೆ. ಸೊ 3 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆ. ಕೆಲವು ಸರಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಭಾಗಗಳನ್ನು ಕೊಡ್ತಾರೆ, ನೀವುಗಳು ಕೂಡ ಭಾಗಗಳನ್ನು ನೀಟಾಗಿ ಅದನ್ನು ಏನು ಮಾಡಿ ಅಂತಂದರೆ ಕಲ್ಕೊಡ್ರಿ. ಇನ್ನು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ, ಕೆಲವು ಸರಿ ಏನು ಮಾಡ್ತಾರೆ ಡಯಾಗ್ರಾಮ್ಗಳನ್ನು ಕೊಟ್ಟು ಯಾವ ಪಾರ್ಟ್ ಅಂತ ಇರುತ್ತಲ್ಲ, ಯಾವುದಾದ್ರೂ ಭಾಗವನ್ನು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಹೇರ್ತಾರೆ, ಈ ಭಾಗ ಏನು ಅಂತ ಕೇಳ್ತಾರೆ, ಅದನ್ನು ಕೂಡ ನಿಮಗೆ ಬರಬೇಕು, ಓಕೆನಾ. ಇನ್ನು ರೇಖಾಚಿತ್ರದಲ್ಲಿ ನೀವೇನು ಮಾಡಬೇಕು, ವಿಶೇಷವಾಗಿ ನಿಮ್ನ ಮತ್ತು ಪಿನ ಮೊಸರದು RR ಇದ್ದಾವೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ನಿಮಗೆ ಪಿನ ಮೊಸರನ್ನೇ ಕೊಟ್ಟಿದ್ದಾರೆ. 2F1ನಲ್ಲಿ 2F1 ಮತ್ತು F1ನಲ್ಲಿ F1ನಲ್ಲಿ ಮಿನಿಮಮ್ ನೀವು ಎಷ್ಟು ಮಾರ್ಕ್ಸ್ ಮಾಡ್ತೀರಪ್ಪ ಅಂದರೆ 3 ಮಾರ್ಕ್ಸ್ ಆದರೂ ಗ್ಯಾರಂಟಿಯಾಗಿ ಪಡಿತೀರಿ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಇನ್ನು ವಿದ್ಯುತ್ ಮಂಡಲದ ಚಿತ್ರಗಳು, ಚಿಹ್ನೆಗಳು ಅಂತ ಬರ್ತದೆ. ಏಕಮಾನಗಳನ್ನು ಸಹಿತನೂ ಕೂಡ ನೋಡ್ಕೊಡ್ರಿ. ಓಕೆ, ಏನಿಲ್ಲ, ಅಷ್ಟೇನು ಭಾಳ ಕಠಿಣ. 11 ಚಿಹ್ನೆಗಳಿದ್ದಾವೆ, 6 ಏಕಮಾನಗಳಿದ್ದಾವೆ. ಓಕೆ, ಸೊ ಚಿಹ್ನೆ ಮತ್ತು ಏಕಮಾನ ಎರಡನ್ನೂ ಕೂಡ ಕಲಿತ್ರೆ ನೀವು ಎಷ್ಟಾಗ್ಬೋದಪ್ಪ ಅಂದ್ರೆ 2 ಮಾರ್ಕ್ಸು. ಇದ್ರ ಜೊತೆ ಸ್ವಲ್ಪ ನೀವೇನು ಮಾಡಿದರೆ ಸರಳ ವಿದ್ಯುತ್ ಮಂಡಲವನ್ನು ರಚನೆ ಮಾಡೋದನ್ನು ಕಲ್ಕೊಂಡೋಗಿ. ಸರಳ ವಿದ್ಯುತ್ ಮಂಡಲಗಳನ್ನು ಕೂಡ ಸಿಂಪಲ್ಲಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಅದಕ್ಕೂ ಕೂಡ ಪ್ರಶ್ನೆ ಬಂದರೆ ಬರ್ಬೋದು. ಇನ್ನು ಒಟ್ಟಾರೆ ನಿಯಮಗಳು ನಿಮಗೆ 2ರಿಂದ 3 ಮಾರ್ಕ್ಸ್ ಸಿಗ್ತದೆ. ಓಮ್ನ ನಿಯಮ, ಅದು ಸೂತ್ರ ಹೇಳ್ತದೆ VI ಪ್ರಪೋರ್ಷನಲ್ R ಇದೆ, ಜೌಲ್ H=I²RT. ಬೆಳಕಿನ ಪ್ರತಿಫಲನದ ನಿಯಮ, ಬೆಳಕಿನ ವಕ್ರೀಭವನದ ನಿಯಮ, ಫ್ಲೆಮಿಂಗನ ಎಡಗೈ ನಿಯಮ, ಬಲಗೈ ಹೆಬ್ಬೆರಳು, ಅದನ್ನೇ ಮ್ಯಾಕ್ಸ್ವೆಲ್ನ ಸ್ಕ್ರೂ ನಿಯಮ ಅಂತೀವಿ. ಇಲ್ಲಿ ಯಾವ ಬೆರಳು ಏನು ಸೂಚಿಸ್ತದೆ ಅನ್ನೋದನ್ನು ನಿಮಗೆ ಕೇಳ್ತಾರೆ. ಓಕೆ, ಇವು 2 ನಿಯಮಗಳಲ್ಲಿ ಏನದಪ್ಪ ಅಂದ್ರೆ ಯಾವ ಬೆರಳು ಏನನ್ನು ನಿಮಗೆ ಸೂಚಿಸ್ತವೆ ಅನ್ನೋದನ್ನು ಕೂಡ 1 ಮಾರ್ಕರಲ್ಲಿ ಬರ್ತಕ್ಕಂಥ ಪ್ರಶ್ನೆ ಇದೆ. ಚೆನ್ನಾಗಿ ನೋಡ್ಕೊಂಡೋಗಿ. ಅಲ್ಲಿ 2 ಅಂದಿದ್ದಾರೆ, ಬಟ್ 3-4 ಮಾರ್ಕ್ಸ್ ನಿಮಗೆ ನಿಯಮಗಳಿಂದನೇ ಬರ್ತವೆ. ಇನ್ನು ಸ್ವಲ್ಪ ನೀವು ಬೈಪಟ್ ಮಾಡ್ತಕ್ಕಂಥ ಡೆಫಿನೇಷನ್ಸ್ ಇದಾವೆ. ಯಾವ್ದು ಬೈಪಟ್ ಮಾಡಬೇಕು, ಕೆಟನೀಕರಣ ಮಾಡಬೇಕು, ಅನುರೂಪ ಶ್ರೇಣಿ ಮಾಡಬೇಕು, ಆಹಾರ ಸರಪಳಿ, ಜೈವಿಕ ಸಂವರ್ಧನೆ, ಟೆಂಡಾಲ್ ಪರಿಣಾಮ, ಓಕೆ, ದ್ಯುತಿ ಟೆಂಡಾಲ್ ಪರಿಣಾಮ, ಆಮೇಲೆ ರಚನಾ ಸಮಾಂಗಿಗಳು ಅಂತ ಒಂದು ಬರ್ತದೆ. ರಚನಾ ಸಮಾಂಗಿಗಳು ಅದು ನಿಮಗೆ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ, ಅದನ್ನು ನೀವೇನು ಮಾಡಿ ಅಂತಂದರೆ ಡೆಫಿನೇಷನ್ಸ್ಗಳನ್ನು ಬೈಪಟ್ ಮಾಡಿ. 1-2-3 ಮಾರ್ಕ್ಸ್ ನಿಮಗೆ ಗ್ಯಾರಂಟಿಯಾಗಿ ಕೊಡ್ತಾರೆ. ಇನ್ನು ಪ್ರಯೋಗ ಇದೆ ನೋಡಿ. ಸೊ ಟೋಟಲ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ನ್ಯೂಟನ್ನ ಪ್ರಯೋಗ, ಕಾಂತೀಯ ಬಲರೇಖೆಯ ಪ್ರಯೋಗ, ಕುದುರೆ ಲಾಳಾಕೃತಿ ಪ್ರಯೋಗ ಅಂತ ಕೊಟ್ಟಿದ್ದಾರೆ. ಸೊ 3 ಪ್ರಯೋಗ ಕೊಟ್ಟಿದ್ದಾರೆ. ಸೊ ಒಂದಂತೂ ಗ್ಯಾರಂಟಿಯಾಗಿ ಬರ್ತದೆ, ಸಮೀಪ ದೃಷ್ಟಿ, ದೂರದೃಷ್ಟಿ. ಈ ಸಲ ನನಗನ್ಸುತ್ತೆ ದೂರದೃಷ್ಟಿ ಭಾಳ ಬರ್ಬೋದು. ಅದರ ಅರ್ಥ, ಲಕ್ಷಣ ಮತ್ತು ಪರಿಹಾರ ಇದು ಇಂಪಾರ್ಟೆಂಟ್. ಇವೆರಡೂ ಬರಲಿ ಅಂದರೆ ಪ್ರಿಸ್ಬಯೋಫಿಯಾ ಒಂದು ನೋಡ್ಕೊಂಡೋಗಿ. ಯಾವುದು ಪ್ರಿಸ್ಬಯೋಫಿಯಾ, ಅದು ಕೂಡ ನಿಮ್ಮ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಕಾಮನ ಬಿಲ್ಲು, ನಕ್ಷತ್ರಗಳ ಮಿನುಗುವಿಕೆ, ಆಕಾಶದ ಬಣ್ಣ ನೀಲಿ ಏಕೆ ಅಂತಕ್ಕಂಥದ್ದು. ಇದರಲ್ಲಿ ಒಂದಂತೂ ಕೂಡ ನಿಮಗೆ ಕ್ವಶನ್ ಫಿಕ್ಸ್ ಆಗಿ ಬರ್ತದೆ. ಇನ್ನು ರೋಧ ಅವಲಂಬಿಸಿರುವ ಅಂಶಗಳು, ವಿಶೇಷವಾಗಿ ಸರಣಿ ಮತ್ತು ಸಮಾಂತರ ರೋಧವನ್ನು ಲೆಕ್ಕ ಮಾಡ್ತಕ್ಕಂಥದ್ದನ್ನು ನಿಮಗೆ ಬರಬೇಕು. ಅದನ್ನು ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೋಲೆನೈಡ್ ಅಥವಾ ಕಾಂತೀಯ ಬಲರೇಖೆಗಳ ಲಕ್ಷಣ ಅಥವಾ ರಸ್ವಮಂಡಲ ಮತ್ತು ಓವರ್ಲೋಡ್ ಅಂತ ಬರ್ತದೆ. ಓವರ್ಲೋಡ್ ಮತ್ತು ರಸ್ವಮಂಡಲ ಅವು ಏನಪ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಇನ್ನು ಇದು ಕಾರ್ಬನದ ಒಂದು ಗುಣ ಇದೆ ನೋಡಿ, ಯಾವುದು C+4 ಆರ್ C-4 ಅಯಾನು ಉಂಟು ಮಾಡೋದಿಲ್ಲ ಅಂತಕ್ಕಂಥದ್ದು ಒಂದು ಡೆಫಿನೇಷನ್ಸ್ ಬರ್ತದೆ. ಓಕೆ, ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೂಡ ಪ್ರಶ್ನೆ ಅದ. ಸೊ ಚೆನ್ನಾಗಿ ನೋಡಿ. ಸಾಬೂನು ಸ್ವಚ್ಛಗೊಳಿಸುವಿಕೆ, ಸ್ವಲ್ಪ ಸಾಬೂನು ಮತ್ತು ಮಾರ್ಜಕದ ನಡುವಿನ ವ್ಯತ್ಯಾಸವನ್ನು ಕೂಡ ನೋಡ್ಕೊಂಡು ಹೋದರೆ ಭಾಳ ಚಲೋ ಆಗ್ತದೆ. ಓಕೆ, ಇನ್ನು ಏಕತಳೀಕರಣ. ಓಕೆ, ಏಕತಳೀಕರಣ ಚಕ್ಕರ್ ಬೋರ್ಡ್ ಇದೆ ಇದು. ಓಕೆ, ಏಕತಳೀಕರಣ ಚಕ್ಕರ್ ಬೋರ್ಡ್, ಲಿಂಗ ನಿರ್ಧಾರಣೆ. ಅದರಲ್ಲಿ ವಿಶೇಷವಾಗಿ ಏನು ಹೇಳ್ತಾರಪ್ಪ ಅಂದ್ರೆ ಈ ಮಗುವಿನ ಲಿಂಗ ನಿರ್ಧಾರಣೆಯಲ್ಲಿ ತಂದೆಯೇ ಮುಖ್ಯ ಪಾತ್ರ ವಹಿಸ್ತಾನೆ ಅಂತಕ್ಕಂಥದ್ದು. ಆ ಡಯಾಗ್ರಾಮ್ ಬರುತ್ತಲ್ಲ, ಆ ಡಯಾಗ್ರಾಮನ್ನು ನೀವೇನು ಮಾಡಿರಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ಗಂಡು ಸಂತಾನೋತ್ಪತ್ತಿ, ಹೆಣ್ಣು ಸಂತಾನೋತ್ಪತ್ತಿಯ ಭಾಗಗಳು ಅಥವಾ ಅದರ ಅಂಗಗಳು ಮತ್ತು ಕಾರ್ಯಗಳನ್ನು ಬರೆದ್ರೆ ಇಷ್ಟೇ ನಿಮಗೆ 36 ಮಾರ್ಕ್ಸ್ ಇಲ್ಲಿ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇನ್ನೂ ಹೇಳಿದ್ದಾರೆ
ಋತುಚಕ್ರ ಭ್ರೂಣ ಅಂದರೆ ಜರಾಯು ಇಲ್ಲಿನೂ ಕೂಡ ಬರ್ತದೆ, ಮತ್ತು ಋತುಚಕ್ರ ಉಂಟಾಗುವಿಕೆ ಅಥವಾ ಅಂಡ ಫಲಿತಗೊಳ್ಳದಿದ್ದರೆ ಏನಾಗ್ತದೆ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ ಇದೆ. ಅದು ಕೂಡ ನಿಮಗೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನೊಂದು ಬರ್ತದೆ, ನಿಷೇಚನ ನಂತರ ಹೂವಿನಲ್ಲಾಗುವ ಬದಲಾವಣೆ ಅಥವಾ ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳು ಅಂತ ಕೇಳಿದ್ದಾರೆ. ಇದು ಭಾಳ ಕೇಳಿಕತ್ತಿದ್ದಾರೆ. ಇನ್ನು ಲೈಂಗಿಕ ಸಂಪರ್ಕದಿಂದ ಹರಡ್ತಕ್ಕಂಥ ರೋಗಗಳು, ಗರ್ಭ ನಿರೋಧಕ ವಿಧಾನ ಇದಿರಲಿಲ್ಲ ಅಂದರೆ ನಿಮಗೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ನಿಂದ ಹರಡ್ತಕ್ಕಂಥ ರೋಗಗಳು ಕೂಡ ಏನು ಮಾಡ್ಬೋದಪ್ಪ ಅಂದರೆ ಬರ್ಬೋದು. ಓಕೆ, ಇನ್ನು ವ್ಯತ್ಯಾಸಗಳು ನೋಡಿ, ವೆರಿ ಮೋಸ್ಟ್ ಇಂಪಾರ್ಟೆಂಟ್ 5 ಕೊಟ್ಟಿದ್ದಾರೆ ಅವರು. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ ಈ ಸರಿ ಬಂದೇ ಬರ್ತಕ್ಕಂಥದ್ದು, ಯಾಕಂದರೆ 3 ಪ್ರಿಪ್ರೇಟ್ರಿಗೆ ಬಂದಿಲ್ಲ. ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟ, ಅಪದ ಮತ್ತು ಅಭಿಧಮನಿ, ಹುರಿಯುವಿಕೆ ಮತ್ತು ಕಾಸುವಿಕೆ ಪ್ರತಿ ಸರಿ ಕೇಳ್ತಾ ಇದ್ದಾರೆ. ಹುರಿಯುವಿಕೆ ಮತ್ತು ಕಾಸುವಿಕೆ ಅಥವಾ ಉತ್ಕರ್ಷಣೆ ಅಥವಾ ಅಪಕರ್ಷಣೆ, ಅಂತರುಷ್ಣ ಮತ್ತು ಬಹಿರುಷ್ಣ ಇದು ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ವ್ಯತ್ಯಾಸ. ಇನ್ನು ದರ್ಪಣ ಮತ್ತು ಮಸೂರ, ಅದರಲ್ಲಿನೂ ಕೂಡ ಪೀನ ಮಸೂರ ಮತ್ತು ನಿಮ್ನ ಮಸೂರ ಅದು ಕೂಡ ಸ್ವಲ್ಪ ನೋಡ್ಕೊಂಡು ಹೋಗಿ. ಅದು ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಕಗಳನ್ನು ಕೊಡ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ಇನ್ನು ಏಕಮಾನಗಳನ್ನು ಆಲ್ರೆಡಿ ನಾನು ಹೇಳಿದ್ದೀನಿ, 6 ಏಕಮಾನ ಅಂತ ಹೇಳಿದ್ದೀನಿ. ಒಂದು ವಿದ್ಯುತ್ ಸಾಮರ್ಥ್ಯ, ವಿಭವಾಂತರ, ರೋಧಶೀಲತೆ, ಸಾಮರ್ಥ್ಯ. ನಾನು ಈ ಮಸೂರದ ಸಾಮರ್ಥ್ಯ ಡಯಾಪ್ಟರ್ ಅಂತ ಒಂದು ಹಿಡಿದಿದ್ದೀನಿ. ಓಕೆ, ಅದು ಕೂಡ ಇಂಪಾರ್ಟೆಂಟ್ ಅತ್ತು. ಇನ್ನು ಚುಕ್ಕೆ ವಿನ್ಯಾಸ NOCH4 ಸೈಕ್ಲೋಹೆಕ್ಸೇನ್ ಪ್ರಾಕ್ಟೀಸ್ ಮಾಡಿರಿ. NaCl ಮತ್ತು MgCl ಉಂಟಾಗುವಿಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಅಲ್ಲಿ ಡೆಫಿನೇಷನು ಬರಿಬೋದು ಅಥವಾ ಚುಕ್ಕಿ ರಚನೆಯನ್ನು ಕೂಡ ಬರಿಬೋದು. ಕಮಟುವಿಕೆ ಮತ್ತು ಸಂಕ್ಷಾರಣವನ್ನು ತಡೆಗಟ್ಟತಕ್ಕಂಥ ಕ್ರಮಗಳು. ಸೊ ಫಸ್ಟ್ ಕಮಟುವಿಕೆ ಅಂದರೆ ಏನು, ಆಮೇಲೆ ಕಮಟುವಿಕೆಯನ್ನು ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಕ್ರಮಗಳೇನಿದ್ದಾವೆ. ನೈಟ್ರೋಜನನ್ನೆಲ್ಲ ಹಾಯಿಸೋದು ಅಂದರೆ ಪ್ರತಿ ಉತ್ಕರ್ಷಕ ಕಾರ್ಯಗಳನ್ನು ಬಳಸ್ತೀವಿ. ಗಾಳಿ ಆಡದ ಡಬ್ಬಗಳಲ್ಲಿ ಸಂಗ್ರಹಿಸ್ತೀವಿ. ಸಂಕ್ಷಾರಣದಲ್ಲಿ ಬಣ್ಣ ಹಚ್ಚೋದು, ಗ್ರೀಸ್ ಬೀಳೋದು, ಆರ್ನೋಡೀಕರಣ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಆರ್ನೋಡೀಕರಣ ಅಂತ ಬರ್ತದೆ. ಅದನ್ನು ನೀವೇನು ಮಾಡಬೇಕು, ಇಂಪಾರ್ಟೆಂಟು. ಇನ್ನು ಮಿಶ್ರಲೋಹದ ಘಟಕಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಕೆಲವೊಂದು ಸರಿ ಮಿಶ್ರಲೋಹಗಳು ಮತ್ತು ಮಿಶ್ರಲೋಹದ ಘಟಕಗಳು ನೀವೇನು ಮಾಡಬೇಕಪ್ಪ ಅಂತಂದರೆ ಚೆನ್ನಾಗಿ ನೋಡ್ಕೊಳ್ಬೇಕು. ಓಕೆನಾ. ಇನ್ನು ಮುಂದಿನ ಒಂದು ಪ್ರಶ್ನೆ ಏನು ಬರ್ತದಪ್ಪ ಅಂತಂದರೆ ಗುರುತ್ವಾನುವರ್ತನೆ, ದ್ವಿತೀಯಾನುವರ್ತನೆ, ರಾಸಾಯನಿಕ ಅನುವರ್ತನೆ, ಜಲಾನುವರ್ತನೆ ಅಂತ ಬರ್ತದೆ. ಓಕೆ, ಇಲ್ಲಿ ಏನು ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆಗಳಪ್ಪ ಅಂದ್ರೆ ಇದು ಅನುವರ್ತನೆ ಚಲನೆಗಳು ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ಅನುವರ್ತನ ಚಲನೆಗಳು ಅಂತ ಹೇಳ್ತಾರೆ. ಈ ಅನುವರ್ತನ ಚಲನೆಗಳು ಏನಪ್ಪ ಅಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಸೊ ಇದನ್ನು ನೀವು ಖಂಡಿತವಾಗಿರ್ತಕ್ಕಂಥದ್ದು ಏನು ಮಾಡಬೇಕಪ್ಪ ಅಂತಂದರೆ ನೋಡಬೇಕು. ಇದನ್ನು ನೋಡಿದ್ರೇ ನಿಮಗೆ ಅಂಕಗಳು ಏನಾಗ್ತಾವಪ್ಪ ಅಂದರೆ ಇಲ್ಲಿಂದ ಸಿಗ್ತಾವ. ಅದನ್ನು ಉದಾಹರಣೆಗಳು ಮತ್ತು ಅರ್ಥಗಳನ್ನು ಸಹಿತನೂ ಕೂಡ ನೋಡ್ಕೊಡ್ರಿ. ಇನ್ನು ಸಸ್ಯ ಮತ್ತು ಪ್ರಾಣಿ ಹಾರ್ಮೋನುಗಳು ಮತ್ತು ಕಾರ್ಯಗಳು ಅಂತ ಕೇಳಿದ್ದಾರೆ. ಇಲ್ಲಿ ಸಸ್ಯ ಹಾರ್ಮೋನುಗಳಲ್ಲಿ ಏನಾಗ್ತಾವಪ್ಪ ಅಂದರೆ ಬೆಳವಣಿಗೆಯನ್ನು ಉತ್ತೇಜಿಸುವ ಮತ್ತು ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಅಂತ ಕೇಳ್ತಾರೆ. ಆಮೇಲೆ ಪ್ರಾಣಿ ಹಾರ್ಮೋನುಗಳಲ್ಲಿ ಅವುಗಳ ಸ್ಥಾನ ಏನಿದೆ, ಲಕ್ಷಣ, ಕಾರ್ಯಗಳನ್ನು ನೀವೇನು ಮಾಡಬೇಕು, ಚೆನ್ನಾಗಿ ನೋಡಿಕೊಂಡು ಹೋಗಬೇಕು. ಇನ್ನು ದ್ಯುತಿ ಸಂಶ್ಲೇಷಣೆ, ಬಾಷ್ಪ ವಿಸರ್ಜನೆ ಹೇಳಿದ್ದೀನಿ. ದ್ಯುತಿ ಸಂಶ್ಲೇಷಣೆ ಬರಲಂದ್ರೆ ಬಾಷ್ಪ ವಿಸರ್ಜನೆ. ಜೀರ್ಣಕ್ರಿಯೆಯಲ್ಲಿ ಸಣ್ಣ ಕರಳು ಯಾವ ರೀತಿ ಪಾತ್ರವನ್ನು ವಹಿಸ್ತದೆ ಅನ್ನೋದು ಪ್ರಶ್ನೆ. ಇನ್ನು ಲವಣಗಳಲ್ಲಿ ವಿಶೇಷವಾಗಿ 3 ಬರ್ತಾವೆ. ಒಂದು ಚೆಲುವೆ ಪುಡಿ ಬರ್ತದೆ, ಒಂದು ವಾಷಿಂಗ್ ಸೋಡಾ ಬರ್ತದೆ, ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬರ್ತದೆ. ಓಕೆನಾ. ಸೊ 3 ಏನು ಮಾಡಬೇಕಪ್ಪ ಅಂದ್ರೆ ರಾಸಾಯನಿಕ ಹೆಸರು, ರಾಸಾಯನಿಕ ಸೂತ್ರ, ತಯಾರಿಕೆ, ಉಪಯೋಗ. ಇದನ್ನು ಚೆನ್ನಾಗಿ ನೀವೇನು ಮಾಡಿ ಅಂತಂದರೆ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇನ್ನು ಓಝೋನ್ ಪದರು ಅದು ಯಾಕೆ ತೆಳುವಾಗ್ತಾ ಇದೆ, ಇಂಪಾರ್ಟೆಂಟ್ ಅದ. ಜೈವಿಕ ವಿಘಟನೆ, ಆಹಾರ ಸರಪಳಿಯಲ್ಲಿ ಜೈವಿಕ ಸಂವರ್ಧನೆ ಅದನ್ನು ನೋಡ್ಕೊಂಡೋಗಿ. ಆಮೇಲೆ ವ್ಯತ್ಯಾಸ ಜೈವಿಕ ವಿಘಟನೆಯ ಮತ್ತು ಜೈವಿಕ ವಿಘಟನೆಯವಲ್ಲದ ವಸ್ತುಗಳ ನಡುವಿನ ವ್ಯತ್ಯಾಸ ನೋಡ್ಕೊಂಡು ಹೋದರೆ ಖಂಡಿತವಾಗಿರ್ತಕ್ಕಂಥ ನಿಮಗೆ ಅಂಕಗಳು ಕೊಡ್ತಾರೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ತುಂಬ ಶಾರ್ಟ್ ಕ್ವಶನ್ಸ್ ಇದ್ದಾವೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಟೋಟಲ್ ಇಲ್ಲಿ ಕೊಟ್ಟಿದ್ದಾರೆ. ಈ ಮೇಲಿನ 30 ಅಂಶಗಳನ್ನು ನೀವು ಪರಿಪೂರ್ಣವಾಗಿ ಮಾಡಿದ್ದಲ್ಲಿ 60 ಅಂಕಗಳು ಸುಲಭವಾಗಿ ದೊರೆತವೆ. ಇವೆಲ್ಲವೂ ನೀವು ತಯಾರಿ ಮಾಡಿದ್ದೀರಾ ಎಂಬುದನ್ನು ಪರೀಕ್ಷಿಸಿಕೊಳ್ಳಿ ಅಂತ ಹೇಳಿದ್ದಾರೆ. 60 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಗುಡ್ ಲಕ್, ಬಾಯ್.